ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಫೆಬ್ರವರಿ 25, 2025ರಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕರ ಮೇಲೆ ಎಂಇಎಸ್ ಪುಂಡರು ನಡೆಸಿದ ಹಲ್ಲೆ ಖಂಡಿಸಿ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಮೈಸೂರು ಕನ್ನಡ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ವೇದಿಕೆ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಹಾಗೂ ಪದಾಧಿಕಾರಿಗಳಾದ ನಾಲಾ ಬೀದಿ ರವಿ, ಬೋಗಾದಿ ಸಿದ್ದೇಗೌಡ, ಗೋಪಿ, ಪ್ಯಾಲೇಸ್ ಬಾಬು ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕದ ಬಸ್ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿರೋದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ಮೈಸೂರು ಕನ್ನಡಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಡೆ ಗಡಿ ಭಾಗದಲ್ಲಿ ಏನಾಗಿದೆ ಅಂದರೆ ಬೆಳಗಾವಿಯಲ್ಲಿ ಕನ್ನಡಿಗರು ತಲೆ ಎತ್ತಿ ಹೋಗಕ್ಕಾಗ್ತಾ ಇಲ್ಲ. ಇವತ್ತು ಅದು ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಇವತ್ತೆಲ್ಲ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ್ದಾರ ಒಂದು ಅವ್ರ ಕ್ಷೇತ್ರದಲ್ಲಿ ಮಾತಾಡ್ಬೇಕಾದ್ರೆ ಮೊದಲು ಮರಾಠಿ ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ಅವ್ರಿಗೆ ನೀವು ಮರಾಠಿ ಮಾತಾಡ್ತಿರಲ್ಲ, ಈ ನಾಡಿನಲ್ಲಿ ನೀವು ಗೆದ್ದಿದ್ದೀರಿ, ಇವತ್ತೆಲ್ಲ ಸರ್ಕಾರ ಎಲ್ಲ ಭಾಗ್ಯ ಕೊಟ್ಟಿದೆ. ಆದರೆ ನಾನು ಸರ್ಕಾರಕ್ಕೆ ಒಂದೇ ಹೇಳೋದಿಷ್ಟ, ಬೆಳಗಾವಿಯಲ್ಲಿ ನಮಗೆ ಗ್ಯಾರಂಟಿ ರಕ್ಷಕರು ಬೇಕಾಗಿದ್ದಾರೆ. ಇವತ್ತು ಪೊಲೀಸ್ನವರು ಸಹ ಇವತ್ತು ಕನ್ನಡಿಗರನ್ನು ಹಲ್ಲೆ ಮಾಡ್ತಾರೆ ಅಂದರೆ, ನಮ್ಮ ಕನ್ನಡಿಗರ ಕಾರ್ಯಕರ್ತನ ಹಲ್ಲೆ ಮಾಡ್ತಾರೆ ಅಂದರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಪೋಕ್ಸೋ ಕಾಯ್ದೆಯನ್ನು ಹಲ್ಲೆ ಆದವರ ಮೇಲೆ ಹಾಕಿದ್ದಾರೆ. ಇವತ್ತು ಪೋಕ್ಸೋ ಕಾಯ್ದೆ ಹಾಕುವಂಥ ಪೊಲೀಸ್ ಅಧಿಕಾರಿಗಳು ಸಹ ಆತನು ಮರಾಠಿಗರೇ. ಆದ್ರಿಂದ ಏನಾಗಿದೆ ಅಂದರೆ ಅಲ್ಲಿ ಕೆಲವು ಅಧಿಕಾರಿಗಳು ಮರಾಠಿಗರಾಗಿದ್ದಾರೆ. ಅಲ್ಲಿ ಯಾವುದೇ ಒಬ್ರು ಏನಾದರೂ ಒಂದು ಮನವಿ ಕೊಡಬೇಕಾದ್ರೆ ಮರಾಠಿ ಮಾಡುವಂಥ ಕೆಲಸಗಳಾಗ್ತಿದೆ. ಇವತ್ತು ಸರ್ಕಾರ ಇದೆಲ್ಲ ಗಮನ ಇದ್ರೂ ಸಹ ಸುಮ್ಮನೆ ಬಾಯಿ ಮುಚ್ಕೊಂಡಿದೆ. ಇವತ್ತು ಕಾರಣ ಏನು ಅಂದರೆ ಬೆಳಗಾವಿಯಲ್ಲಿರುವಂಥ ಜನಪ್ರತಿನಿಧಿಗಳು. ಮೊದಲು ಜನಪ್ರತಿನಿಧಿಗಳಿಗೆ ಅಲ್ಲಿನ ಕನ್ನಡಿಗರು ನಾವೆಲ್ಲ ಸರಿ ಮೊದಲು ಧಿಕ್ಕಾರ ಕೊಡಬೇಕು. ಅವ್ರುಗಳನ್ನ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅವರು ಬಹಿಷ್ಕಾರ ಮಾಡುವಂಥ ಕೆಲಸ ಮಾಡಬೇಕು. ಅಲ್ಲಿವರೆಗೂ ಈ ಬುದ್ಧಿ ಕಲಿಯಲ್ಲ. ಈಗ ರಾಜ್ಯಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಬೆಳಗಾವಿಯಲ್ಲಿ ಮರಾಠಿ ಅವರ ಹೆಚ್ಚಾದರೆ ನಾವು ವಿಧಾನಸೌಧ ಮುಚ್ಚಿಕೆ ಆಗಬೇಕಾಗುತ್ತೆ. ಅದಲ್ಲದೆ ನಮ್ಮ ಬೆಂಗಳೂರು ನಗರದಲ್ಲಿ ಹೊರಗಡೆ ಬಂದಂತ ಬಾಂಗ್ಲಾದೇಶದವರು ಇವತ್ತು ಅವರು ಅವಳಿ ಎಲ್ಲ ಕಡೆ ರಾತ್ರಿ ಕುಡಿದುಬಿಟ್ಟು ನಮ್ಮವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸಗಳನ್ನು ಆಗ್ತಾ ಇದೆ. ಇದರ ಸರ್ಕಾರ ಯಾವುದೂ ಸಹ ಇದರ ಗಮನ ಹರಿಸದೆ ಬರೀ ಗ್ಯಾರಂಟಿ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈ ಕಡೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಆ ರೀತಿ ಮಾಡುವಂತ ಕೆಲಸಗಳಾಗ್ತದೆ. ಕೂಡಲೇ ಆ ಪುಂಡರನ್ನು ಬಂಧಿಸಿ ಅವ್ರ ಮೇಲೆ ಕಾಯ್ದೆಗಳು ಹಾಕಿಲ್ಲ ಅಂದ್ರೆ, ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆ ಇಡ್ತಾ ಇದ್ದೀವಿ. ಬಾಲಕೃಷ್ಣ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.